ಚಿರಾಯುವಾಗಲಿ 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 ಚಿರಾಯುವಾಗಲಿ. ಇಂದು ಕರ್ನಾಟಕ ಕಂಡಂಥ ತುಂಬಲಾರದ ನಷ್ಟ. ಪ್ರಕೃತಿಗೂ ಮಾನವನಿಗೂ ಆಗಾಗ ಸಂಘರ್ಷಗಳು ಯಾವಾಗಲೂ ನಡೀತಾನೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸಾಲುಮರ ತಿಮ್ಮಕ್ಕನವರು ವಿಶೇಷವಾಗಿ ನಿಲ್ತಾರೆ. ಅವರು ಸಾಲುಮರ ತಿಮ್ಮಕ್ಕ ಅಂತ ಹೆಸರು ಪಡ್ಕೊಳ್ಳೋಕೆ ಕಾರಣ ಏನಂದರೆ, ರಸ್ತೆ ಬದಿಯಲ್ಲಿ ಅವರು ನೆಟ್ಟಂಥ ಗಿಡಗಳು, ಆ ಗಿಡಗಳು ಮರಗಳಾಗಿ ಹೆಮ್ಮರಗಳಾಗೋ ತನಕ ಅದನ್ನು ಸಾಕಿ ಸಲಹಿದ್ದವರು. ಅವ್ರಿಗೆ ಮದುವೆ ಆದಮೇಲೆ ಮಕ್ಕಳಿರಲ್ಲ, ಮಕ್ಕಳಿಲ್ಲದೆ ಇದ್ರೂ ಕೂಡ ಈ ಗಿಡಗಳನ್ನೇ ಈ ಮರಗಳನ್ನೇ ತಮ್ಮ ಮಕ್ಕಳಂತೆ ಪೋಷಣೆ ಮಾಡಿರ್ತಾರೆ. ಇದನ್ನು ಮನಗೊಂಡ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಅವ್ರನ್ನ ಸನ್ಮಾನಿಸಿರ್ತಾರೆ. ಹಾಗೆ ಸಹ ಕರ್ನಾಟಕ ಸರ್ಕಾರವೂ ಸಹ ಆಕೆ ಅನಾರೋಗ್ಯ ಪೀಡಿತರಾಗಿದ್ದಾಗ ಸರ್ಕಾರವೇ ಸ್ವತಃ ಬಂದು ಆಕೆ ಚಿಕಿತ್ಸೆ ವೆಚ್ಚವನ್ನು ಸರ್ಕಾರವೇ ಭರಿಸಿರುತ್ತೆ. ಇವರು ಸಾಲುಮರದ ತಿಮ್ಮಕ್ಕನನ್ನು ಅಗಲಿದ್ದೀವಿ ಅಂತ ಹೇಳೋದಕ್ಕೆ ನಾವೆಲ್ಲ ದುಃಖಪ್ರಾಪ್ತರಾಗಿದ್ದೀವಿ. ಹಾಗೆಯೇ ಅವರ ಒಬ್ಬ ಔಪಚಾರಿಕ ಅನಕ್ಷರಸ್ಥರಾಗಿದ್ದರೂ ಕೂಡ ಈಗಿನ ರಾಜ್ಯದಲ್ಲಿ ಮೊನ್ನೆ ಏನು ಕೋಲಾರ ಜಿಲ್ಲೆಯಲ್ಲಿ IFS ಅಧಿಕಾರಿಗಳಾಗಿ ಕೂಡ ಮರಗಳನ್ನು ಕಡಿಯುವಂಥ ಕೆಲಸ ಮಾಡಿದ್ದಾರೆ. ಅವರ ಒಂದು ಪರಿಮಿತಿಯನ್ನು ಪರಿಗಣಿಸಿ ಅವರ ಮಿತಿಯನ್ನು ಗುರುತಿಸಬಹುದಿತ್ತು. ಆದರೆ IFS ಅಧಿಕಾರಿಗಳಾಗಿ ಗಿಡ ಮರಗಳನ್ನು ಕಡಿಯುವಂಥ ಕೆಲಸ ಆಗಿದೆ. ಆಕೆ ಅನಕ್ಷರಸ್ಥೆ ಆಗಿದ್ದರೂ ಕೂಡ ಸುಮಾರು 345 ಆಲದ ಮರಗಳು ಆಗಿನ ಕಾಲಕ್ಕೆ ಮತ್ತು ಅದರ ಜೊತೆಗೆ ಸುಮಾರು 8,000ಕ್ಕಿಂತ ಅಧಿಕ ಗಿಡ ಮರಗಳನ್ನು ನೆಟ್ಟು ಅದನ್ನು ತನ್ನ ಮಕ್ಕಳಂತೆ ಪೋಷಣೆ ಮಾಡ್ಕೊಂಡು ಬಂದಿರ್ತಾರೆ. ಈಗಿನ ಅಧಿಕಾರಿಗಳು ಕೂಡ ಸಾಲುಮರದ ತಿಮ್ಮಕ್ಕನವರನ್ನು ಆದರ್ಶವಾಗಿ ತಗೊಂಡು ಒಂದಷ್ಟು ಗಿಡ ಮರಗಳ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು. ಸೊ ಯಾಕೋ ಅದು ನಡೀತಾ ಇಲ್ಲ ಅಂತ ಹೇಳೋದಕ್ಕೆ ನಮಗೆಲ್ಲ ತುಂಬ ನೋವಾಗ್ತಾ ಇದೆ. ಯಾವುದೇನೇ ಇರಲಿ, ಸಾಲುಮರದ ತಿಮ್ಮಕ್ಕನವರು ರಾಜ್ಯದಲ್ಲಿ ಅಮರವಾಗಿರಬೇಕು. ಅವರು ಮತ್ತೆ ಇವತ್ತು ರಾಜ್ಯದಲ್ಲಿ ಹುಟ್ಟಿ ನಮ್ಮ ಒಂದು ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಆರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ದುಃಖದ ಸಂಗತಿ ಅಂದರೆ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಸಾಲುಮರದ ತಿಮ್ಮಕ್ಕ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಕನ್ನಡ ಮನಸ್ಸುಗಳು ಇಲ್ಲಿ ಸೇರಿ ಅವರಿಗೆ ಶ್ರದ್ಧಾಂಜಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಸಾಲುಮರ ತಿಮ್ಮಕ್ಕ ಅವರು ಅನಕ್ಷರಸ್ಥರಾಗಿದ್ರೂ ಪರಿಸರ ಸಂರಕ್ಷಣೆಗೆ ಅವರು ಕೊಟ್ಟಂತಹ ಕೊಡುಗೆ ತುಂಬ ಅಪಾರವಾದದ್ದು. ಏನು ಅಂದರೆ, ಈಗ ಅವ್ರಿಗೆ ಮಕ್ಕಳಿಲ್ಲ ಅಂದ್ರೂ ಏನು ರಸ್ತೆ ಬದಿಗಳಲ್ಲಿ ಗಿಡಗಳನ್ನು ನೆಟ್ಟು ಆ ಗಿಡಗಳೇ ಅವ್ರ ಮಕ್ಕಳ ಥರ ಅದನ್ನು ಪೋಷಣೆ ಮಾಡಿ ನಮಗೆ ಪರಿಸರ ಸಂರಕ್ಷಣೆಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಅವರು ನಮ್ಮ ನಾಡಿನಲ್ಲಿ ಕಂಡಂತಹ ಒಂದು ಅಪ್ರತಿಮೆ ಅಂತ ಹೇಳ್ಬೋದು. ಅಂಥವರು ನಮ್ಮನ್ನು ಇವತ್ತು ಅಗಲಿದ್ದಾರೆ ಅಂದರೆ ನಮಗೆಲ್ರಿಗೂ ದುಃಖದ ವಿಚಾರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವರ ಕುಟುಂಬಸ್ಥರಿಗೆ, ನಮ್ಮ ಎಲ್ಲ ಕನ್ನಡಿಗರಿಗೆ ಹಾಗೂ ಎಲ್ಲ ಬಂಧುಗಳಿಗೆ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಕೋರ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದಂಥ ಒಂದು ನೋವು ಅನಿಸುತ್ತೆ. ವೃಕ್ಷ ಮತ್ತು ನಮ್ಮ ಸಾಲುಮರ ತಿಮ್ಮಕ್ಕನವರು ನೀಡಿರುವಂಥ ಅಪಾರವಾದ ಕೊಡುಗೆ ಭಾರತ ದೇಶದಲ್ಲಿ ಯಾರೂ ಈ ಥರ ಒಂದು ಮರ ನೆಟ್ಟಿ ಜೀವನ ಪೂರ್ತಿ ಅದಕ್ಕೆ ಒಂದು ಜೀವನ ಕೊಟ್ಟು ಆ ಗಿಡಗಳನ್ನು ಮರಗಳಾಗಿ ಮಾಡಿ ದೊಡ್ಡದು ಮಾಡಿರೋರು. ನಿಸ್ವಾರ್ಥ ಸೇವೆ ಈ ಥರ ಮಾಡೋದಕ್ಕೆ ಪ್ರಪಂಚದಲ್ಲಿ ಯಾರೂ ಈ ಥರ ಸಿಗಲ್ಲ. ಆದರೆ ಅವರೆಲ್ಲ ಇವತ್ತು ನಮಗೆ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅದೇ ರೀತಿಯಾಗಿ ಇಂಥ ಪ್ರಪಂಚದಲ್ಲಿ ಅನೇಕ ರಾಜ್ಯಗಳಲ್ಲಿ ನೋಡ್ತಾ ಇರ್ತೀವಿ, ಅವರ ಭಾಷಣೆ, ಅವರ ಸರಳತೆಯನ್ನು ಬೇರೆ ರಾಜ್ಯಗಳಲ್ಲಿ ಹೊಗಳ್ತಾರೆ ಅವರನ್ನು. ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಒಬ್ಬ ಗಿಡಗಳನ್ನು ಹೂಳಿ ಒಂದು ಪ್ರಪಂಚಕ್ಕೆ ಒಂದು ಮಾದರಿ ರೀತಿಯಲ್ಲಿ ತೋರಿಸಿದ್ದಾರೆ. ಅವ್ರಿಗೆಲ್ರಿಗೂ ಎಲ್ಲರ ಯುವಕರಿಗೂ ಎಲ್ಲ ಜನಾಂಗಕ್ಕೂ ಸ್ಫೂರ್ತಿಯಾಗಿರಬೇಕು ಅಂತ ಅವರನ್ನು ಸ್ಫೂರ್ತಿಯಾಗಿ ತಗೋಬೇಕಾಗುತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸುತ್ತೇನೆ. ತುಂಬ ಧನ್ಯವಾದಗಳು. ಈ ದಿನ ನಿಜವಾಗಲೂ ಇಡೀ ಕರ್ನಾಟಕ ಜನತೆ ದುಃಖ ಪಡುವಂಥ ದಿನ. ಕಾರಣ ಏನು ಅಂತಂದರೆ, ನಾವು ನೋಡ್ತಾ ಇದ್ದೀವಿ
ಇಷ್ಟು ನಮ್ಮ ಹಿಂದಿನ ಪೀಳಿಗೆ 100ರ ಆಸುಪಾಸಿನಲ್ಲಿ ಅವ್ರಿಗೆ ಸಾವು ಬರುವಂತಹ ಒಂದು ಉದಾಹರಣೆಗಳಿದ್ವು. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ 18, 15, 16, 17 ವರ್ಷ ಹುಡುಗರು ಕೂಡ ಒಂದು ಹೃದಯ ಸಂಬಂಧಿತ ಕಾಯಿಲೆಗಳನ್ನು, ಹಾರ್ಟ್ ಅಟ್ಯಾಕ್ ಅನ್ನೋದು ಬಂದು ನಾವು ಸಾವನ್ನಪ್ಪೋದು ಕೂಡ ನೋಡ್ತಾ ಇದ್ದೀವಿ. ಕಾರಣ ಪರಿಸರ ಮಾಲಿನ್ಯ. ಈ ಮಾಲಿನ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ನಿಸ್ವಾರ್ಥ ಸೇವೆಯನ್ನು ಯಾರಾದರೂ ಇಡೀ ಭಾರತ ದೇಶದಲ್ಲಿ ಮಾಡಿದ್ದಾರೆ ಅಂತಂದರೆ ನಮ್ಮ ಕನ್ನಡಿಗರ ಹೆಮ್ಮೆಯ ಅಜ್ಜಿ ಸಾಲುಮರದ ತಿಮ್ಮಕ್ಕ ಅಂತ ಹೇಳೋದಕ್ಕೆ ನಿಜವಾಗ್ಲೂ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇದ್ವಿ ಎಲ್ಲೋದ್ರೇನು. ಅವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕಾರವನ್ನು ಕೇಂದ್ರ ಸರ್ಕಾರ ಕೊಟ್ಟಾಗ ರಾಷ್ಟ್ರಪತಿಯವರ ಬಳಿ ಅವರು ಆ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ರೀತಿಯನ್ನು ನೋಡಿದ್ರೆ ಅವರ ಸರಳತೆ, ಅವರ ಮುಗ್ಧತೆಯನ್ನು, ಅವರ ಕಾಳಜಿ ಕೂಡ ಎದ್ದು ಕಾಣಿಸುತ್ತೆ ಅಂತ ಹೇಳ್ತಾ ಈ ದಿನ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮಗೆಲ್ರಿಗೂ ತುಂಬಲಾರದ ನಷ್ಟ ಆಗಿದೆ. ಮತ್ತೊಮ್ಮೆ ಅವರು ಈ ಕರ್ನಾಟಕದಲ್ಲೇ ನಮ್ಮ ಕನ್ನಡಿಗರ ಪಾಲಿನ ಅಜ್ಜಿಯಾಗಿ ಮತ್ತೆ ಹುಟ್ಟಿ ಬರಲಿ. ಈ ಕನ್ನಡಿಗರಿಗೆ ಉತ್ತಮವಾದ ಪರಿಸರವನ್ನು ಕೊಡುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ಹೇಳ್ತಾ ಅವರು ಕನ್ನಡಿಗರಲ್ಲೇ ಮತ್ತೆ ಹುಟ್ಟಿ ಬರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀವಿ.